ತಕ್ಕುತ ಕಿಟ ತಗಿಟ ಧರಿ ಕಿಟ ತದಿನ್ನ ತಾತಯ್ಯದಿಗಿನ ಗಜಮುಖ ನಾನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಪರಮ ಪವಿತ್ರ ಬುದ್ಧಿ ಪ್ರದಾಯಕ ಪುಸ್ತಕಧಾರೆ ಸಿದ್ಧಿ ವಿನಾಯಕ ಪಾದ ನಮಸ್ತೆ ಗಜಮುಖ ನಾನಿನ್ನ ಪಾದವ ನೆನೆವೆ ನಂದಿಯಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ನಂದಿಯಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಬಂಧನಿಯೇ ಬಲಬಂಧು ಸೇರುವಿನಿ ದೇವಿ ಮಹಾತ್ಮ ಎಂಬ ಕಥಾಮೃತವ ಕವಿಗಳ ಬಂಧನಿಯ ಕಥಾಮೃತವ. ಅಯ್ಯೋ ವಿಧಿ, ವಿಧಿ ನನ್ನ ಬದುಕಿನಲ್ಲಿ ಇಂಥ ಒಂದು ದಾರುಣ್ಯದ ಸನ್ನಿವೇಶವನ್ನ ಯಾಕೆ ತಂದುಕೊಟ್ಟಿತು? ಭಗವಂತನೇ, ನನ್ನವರಾಗಿರುವ ವಿದ್ಯುನ್ಮಾಲಿಯು ದೇವಲೋಕವನ್ನ ಪ್ರವೇಶವನ್ನ ಮಾಡಿ ಆ ದೇವಲೋಕದಲ್ಲಿರುವ ಎಲ್ಲ ಸುರನನ್ನ ಸದೆ ಪಡೆದು ಗದ್ದುಗೆಯನ್ನು ಏರಿದಂತ ಸಂದರ್ಭದಲ್ಲಿ ಯಕ್ಷರ ಮೋಸ ಕೂಟದಿಂದಾಗಿ ನನ್ನವರು ಕಳೆದುಕೊಂಡನಲ್ಲ. ಅಯ್ಯೋ ವಿಧಿಯೇ, ಹೀಗೆ ಚಿಂತೆ ಮಾಡುವುದಿಲ್ಲ. ಇದ್ದಾರಲ್ಲ ನನ್ನ ಮಗನಾಗಿರುವಂತಹ ಮಹಿಷಾಕ್ಯನನ್ನು ನಾನು ಕರೆಯುತ್ತೇನೆ. ಓ ಮಗನೇ ಮಹಿಷಾಕ್ಯ, ಮಗನೇ ಮಹಿಷಾಕ್ಯ, ಅಮ್ಮನ ಪಾದವರವಿಂದಕ್ಕೆ ನಾನು ವಂದಿಸಿಕೊಂಡಿದ್ದೇನೆ. ಅಮ್ಮ, ನೀನ್ಯಾರು? ವಿದ್ಯುನ್ಮಾಲಿಯ ಪತ್ನಿ. ಇಂದು ಅಸುರರಿಗೆ ಧೀರನಾಗಿರ್ತಕ್ಕಂಥ ದೀಶನಾಗಿರ್ತಕ್ಕಂಥ ವಿದ್ಯುನ್ಮಾಲಿಯ ಮಡದಿ ನನ್ನ ತಾಯಿಯ ಕಣ್ಣಿನಲ್ಲಿ ನೀರೇ. ಹೇಳಮ್ಮ, ಹೇಳು, ನೀನು ಏನಾಗಿದೆ ಹೇಳು. ಮಗನೇ, ಏನೆಂದು ಹೇಳಲಿ ನಾನು ಏನೆಂದು ಅರಿಸಿಕೊಳ್ಳಲಿ ನಿನ್ನನ್ನು? ದೇವಲೋಕಕ್ಕೆ ಹೋಗಿರ್ತಕ್ಕಂತಹ ನನ್ನ ದೇವಲೋಕಕ್ಕೆ ಹೋಗಿರ್ತಕ್ಕಂಥ ಪತಿದೇವರು ಯಕ್ಷರ ಮೋಸದಿಂದಾಗಿ ಅಲ್ಲಿ ಪ್ರಾಣವನ್ನ ಕಳೆದುಕೊಂಡ್ರು. ಮಗನೇ, ಇನ್ನು ಮುಂದೆ ನಾನು ವಿಧವೆಯ ಪಟ್ಟವನ್ನ ಪಡೆದುಕೊಂಡು ಈ ಸಾಮ್ರಾಜ್ಯದಲ್ಲಿ ನನ್ನ ಬದುಕನ್ನು ಹೇಗೆ ಕಳೆದುಕೊಳ್ಳಲಿ? ಮಗನೇ, ಅಮ್ಮ ಯಕ್ಷರೇ, ಅವರು ನನಗೆ ಲಕ್ಷ್ಯವಿಲ್ಲ. ಅಪರ ವಿತಳ ಸುತಳ ಪಾತಾಳ ಯಾವ ಲೋಕವನ್ನು ಕೂಡ ಸೇರಿಕೊಂಡಿದ್ದರೂ ಕೂಡ ಸುರರನ್ನ ಸದೆ ಬಡಿದು ನಿನಗೆ ನ್ಯಾಯವನ್ನು ತಂದು ಕೊಡ್ತೇನೆ. ಅಮ್ಮ, ನನಗೆ ಅಪ್ಪಣೆಯನ್ನ ಕೊಡು. ಮಗನೇ, ಕೇವಲ ದೇಹ ಬೆಳೆದಿದೆ ಎಂದು ಸುರರ ವಿರುದ್ಧ ಹೋರಾಡಿದರೆ ನಿನ್ನ ತಂದೆಗಾದ ಸ್ಥಿತಿಯೇ ನಿನಗಾಗುವುದು. ಮಗನೇ, ನೋಡು, ಆ ಕಪಟ ನಾಟಕ ಸೂತ್ರಧಾರಿ ಆ ವಿಷ್ಣುವಿನ ವರ ಅವರಿಗಿದೆ. ಮಗನೇ, ಹೋಗು ಮಗನೇ, ಆ ಬ್ರಹ್ಮ ದೇವರನ್ನ ಕುರಿತು ನೀನು ತಪಸ್ಸನ್ನ ಮಾಡು. ಸುರರನ್ನ ಗೆಲ್ಲುವ ಶಸ್ತ್ರಾಸ್ತ್ರಗಳನ್ನು ನೀನು ಪಡೆದ ನಂತರ ಅವರನ್ನ ಮೆಟ್ಟಿ ನಿಲ್ಲು. ಮಗನೇ, ನೀನು ಆ ಕೆಲಸವನ್ನು ಮಾಡಬೇಕು. ಅಮ್ಮ, ಈಗಾಗಲೇ ಬ್ರಹ್ಮದೇವರನ್ನ ಕುರಿತು ತಪಸ್ಸನ್ನ ಮಾಡ್ತೇನೆ. ತಪಸ್ಸಿನಲ್ಲಿ ಭಗವಂತನನ್ನ ಒಲಿಸಿಕೊಳ್ತೇನೆ. ಒಂದು ವೇಳೆ ಈ ಮಹಿಷಾಕ್ಯ ಒಲಿಸಿಕೊಳ್ಳಲು ಅಸಾಧ್ಯನಾದರೆ ನನ್ನ ಕೂರಸೆಯಿಂದಲೇ ಈ ರುಂಡವನ್ನ ಕಡಿದು ಆ ಬ್ರಹ್ಮನ ಪಾದ ತಳದಲ್ಲಿ ಅರ್ಪಿಸುತ್ತೇನೆ. ಅಮ್ಮ, ತಾಯಿ ಕೊಡು ಅಪ್ಪಣೆಯನ್ನ. ಮಗನೇ, ಹೋಗಿ ಬಾ ಮಗನೇ.
ನಿನ್ನ ನಿರೀಕ್ಷೆಯಲ್ಲಿ ನಾನು ಕಾಲವನ್ನು ಕಳೆಯುತ್ತಿದ್ದೇನೆ. ಮಂಗಲಂ ಜಯ ಮಂಗಲ ಮಂಗಲಂ ಸುಧಾ ಮಂಗಲ. ವಂದನೆಗಳು. ಇದರ ಕಥೆ ಭಾಗ ಮುಂದುವರಿಯುತ್ತದೆ.